ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಟಿಫನ್ಗೆ ಅಂತ ಅಂದ್ಬಿಟ್ಟು ಕರಿಬೇವಿನ ಸೊಪ್ಪು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಗೊಜ್ಜಿಗೆ ಏನೇನು ಬೇಕು, ಯಾವ ಥರ ಮಾಡೋದು ಅಂತ ನೋಡೋಣ. ಇದು ನಿಜವಾಗ್ಲೂ ತುಂಬ ಒಳ್ಳೆಯದು. ಮಕ್ಕಳೆಲ್ಲ ಕರಿಬೇವಿನ ಸೊಪ್ಪು ಸಿಕ್ಕಿದ್ರೆ ಸಾರಲ್ಲೆಲ್ಲ ಎತ್ತಿಕೊಂಡು ಸೈಡಲ್ಲಿ ಇದು ಮಾಡ್ತಾರೆ. ಆದರೆ ನೀವು ಈ ಥರ ಮಾಡೋದ್ರಿಂದ ನಿಜವಾಗ್ಲೂ ಎಲ್ಲರೂ ತಿಂತಾರೆ ನೋಡಿ. ಅದಕ್ಕಿಂದರೆ ಫಸ್ಟು ನಮಗೆ ಕರಿಬೇವಿನ ಸೊಪ್ಪು ಒಂದಿಷ್ಟು ಇಟ್ಕೊಂಡ್ರೆ ಅಷ್ಟು ಆಗಬೇಕು. ನಾನು ಅಷ್ಟು ಇದು ಮಾಡಿದ್ದೀನಿ. ಇದು ಒಂದು 7-8 ಜನಕ್ಕಾಗುತ್ತೆ. ಇಲ್ಲ ಅಂತಂದರೆ ಮಡಿಕೊಂಡ್ರೆ 1-2 ದಿನ ತಿನ್ಬೋದು. 2-3 ಜನ ಇದ್ದೀವಿ ಅಂತಂದರೆ 1-2 ದಿನ ತಿನ್ಬೋದು. ಅದಕ್ಕೆ ಕರಿಬೇವಿನ ಸೊಪ್ಪು. ಇದಕ್ಕೆ ರುಬ್ಬಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕಾದ್ರೂ ಅಷ್ಟು ಹಾಕೊಳ್ರಿ. ನಾನು ಒಂದು 4 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಶುಂಠಿನೂ ಅಷ್ಟೇ ಒಂದು ಇಷ್ಟುದ ಹಾಕ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತಂದರೆ ಗೋಡಂಬಿ ಮತ್ತು ಉದ್ದಿನಬೇಳೆ, ಕಡಲೆ ಬೀಜ, ಸಾಸಿವೆ, ಅದನ್ನು ಆಮೇಲೆ ನೋಡೋಣ. ಇವಾಗ ಏನು ಮಾಡಬೇಕು ಅಂತಂದರೆ ಫಸ್ಟ್ ಇದನ್ನು ರುಬ್ಕೊಬರೋಣ. ಇವಾಗ ಇದನ್ನು ತರ್ತರಿಯಾಗಿ ರುಬ್ಬಬೇಕು, ಜಾಸ್ತಿ ಇದು ಮಾಡೋಂಗಿಲ್ಲ. ತರ್ತರಿಯಾಗಿ ರುಬ್ಕೊಬರೋಣ. ಫಸ್ಟ್ ಇದನ್ನು ಸುಮ್ಮನೆ ಹಂಗೆ ತರ್ತರಿಯಾಗಿ ರುಬ್ಬಿಟ್ಟು ಆಮೇಲೆ ಸೊಪ್ಪು ಹಾಕೊಳ್ಳೋಣ. ಯಾಕೆಂದರೆ ಎರಡೂ ಒಂದೇ ಹಾಕಿದ್ರೆ ಇದು ಸಖತ್ತೆಲ್ಲ ನುಣ್ಣಗಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಫಸ್ಟ್ ಇದನ್ನು ರುಬ್ಕೊಂಡು ಆಮೇಲೆ ಇದು ಮಾಡ್ತೀನಿ ನೋಡಿ. ಇಷ್ಟಾಗಿದೆ. ಇದಕ್ಕೆ ಇವಾಗ ನಾವು ತೊಳೆದು ಇಟ್ಕೊಂಡಿರ್ತೀವಲ್ಲ ಕರಿಬೇವಿನ ಸೊಪ್ಪು, ಅದನ್ನು ನೀವು ಹಾಕೊಂಡು ಅದೇ ಥರ ನೀರು ಹಾಕೋಂಗಿಲ್ಲ, ಫುಲ್ ಹಂಗೆ ಗ್ರೈಂಡ್ರ್ ಮಾಡಿ ತರ್ತರಿಯಾಗಿದ್ದರೆ ಸಾಕು. ಏನು ನುಣ್ಣಗೆ ಪೇಸ್ಟ್ ಆಗಬೇಕು ಅಂತ ಏನಿಲ್ಲ. ಇವಾಗ ರುಬ್ಕೊಬರ್ತೀನಿ ನೋಡಿ. ಈ ಥರ ತರ್ತರಿದ್ರೆ ಸಾಕು. ಅಷ್ಟೊತ್ತಿಗೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕೊಳ್ಳೋಣ. ಇವಾಗ ಎಣ್ಣೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಅದಕ್ಕೆ ಹಾಕೊಳ್ರೆ. ನಾನು ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ಇಷ್ಟು ಸಾಕು ಎಣ್ಣೆ. ನೋಡಿ ಇಷ್ಟು ಸಾಕು. ಇದು ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ. ಇವಾಗ ನೀಟಾಗಿದು ಬಿಸಿ ಆಗಲಿ. ಬಿಸಿ ಆದಮೇಲೆ ಕಡಲೆ ಬೀಜನ ಫ್ರೈ ಮಾಡ್ಕೊತೀನಿ. ಆಮೇಲೆ ಒಗ್ಗರಣೆಗೆ ಹಾಕೋರು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ ಕಡಲೆ ಬೀಜನ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ನಾನು ಈ ಬೌಲಲ್ಲಿ ಕಡಲೆ ಬೀಜ ತೊಗೊಂಡಿದ್ನಲ್ಲ, ಅದನ್ನು ಫಸ್ಟು ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ. ಇದು ಏನಕ್ಕಪ್ಪ ಈ ಥರ ಫ್ರೈ ಮಾಡ್ಕೊಳ್ಳೋದು ಅಂತಂದರೆ, ಇವಾಗ ಚಿತ್ರಾನ್ನ, ಪುಳಿಯೋಗರೆ ಏನಕ್ಕಾದ್ರೂ ಫಸ್ಟೇ ನಾವು ಕಡಲೆ ಬೀಜ ಹಾಕ್ತೀವಲ್ಲ, ಅದು ಒಂಥರ ಸಾಫ್ಟ್ ಆಗಿರ್ತೈತೆ, ಅಂದರೆ ಕ್ರಿಸ್ಪಿ ಆಗಿ ಇರಲ್ಲ. ಅದಕ್ಕೋಸ್ಕರ ನಾವು ಈ ಥರ ಎಣ್ಣೆಲಿ ಫಸ್ಟೇ ಫ್ರೈ ಮಾಡ್ಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಂಡು ಲಾಸ್ಟಿಗೆ ಅನ್ನ ಕಲಿಸ್ಬೇಕಾದ್ರೂ, ಇಲ್ಲಾಂದರೆ ಗೊಜ್ಜೆಲ್ಲ ಕಂಪ್ಲೀಟ್ ಆಯಿತು ಅಂತ ಅನ್ಬೇಕಾದ್ರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಈ ಮೆಥಡು. ಇನ್ನೇನಿಲ್ಲ. ಹಾಕೊಂಡ್ರೆ ನಾವು ಆವಾಗಲೇ ಹಾಕೋಬೋದು. ಇಲ್ಲ ಅಂತಂದರೆ ಇವಾಗ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಆಗಿದೆ. ಇದು ಎತ್ತಿ ಒಂದು ಬೌಲ್ಗೆ ಹಾಕೊಳ್ಳೋಣ ನೋಡಿ. ಇಷ್ಟಾಗಿದೆ. ಇದು ಎತ್ತಿ ಒಂದು ಬೌಲ್ಗೆ ಹಾಕೊಂಡ್ರೆ ನಮಗೆ ಇನ್ನೇನು ಚಿತ್ರಾನ್ನ ಆಯಿತು ಅನ್ಬೇಕಾದ್ರೆ ನಮಗಿದೆ. ನಾನು ಇವಾಗ ಕಡಲೆಬೀಜ ಬೌಲ್ಗೆ ಎತ್ತಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ. ಅದೇ ಬಾಣಲೆಗೆ ಸಾಸಿವೆ ಆದಮೇಲೆ ಕಡಲೆಬೇಳೆ ನಾನು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಕಡಲೆಬೇಳೆ 2 ಸ್ಪೂನ್ ಆದಮೇಲೆ ಅದೊಂದು ಚೆನ್ನಾಗಿ ಒಂಚೂರು ಇದಾಗಲಿ. ನೋಡಿ ಇವಾಗೆಲ್ಲ ಗೋಲ್ಡನ್ ಕಲರ್ ಬಂದಿದೆ. ಇದೇನು ಮೆಣಸಿನ್ಕಾಯಿ ಇದೆಯಲ್ಲ, ಇದನ್ನು 1-2 ಆ ಥರ ಹಾಕ್ಕೊತೀನಿ. ಚೆನ್ನಾಗಿರುತ್ತೆ. ಬೇಕಂದ್ರೆ ಹಾಕಿ, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡಿ. ಇವಾಗ ನಾವೇನು ರುಬ್ಬಿರ್ತೀವಲ್ಲ ಇದನ್ನು ಇದರೊಳಗಡೆಗೆ ಹಾಕೋಣ. ಅದು ಹಾಕೊಂಡು ಫುಲ್ಲು ಫ್ರೈ ಆಗಬೇಕದು. ಎಣ್ಣೆಯಲ್ಲೇ ಫುಲ್ಲು ಚೆನ್ನಾಗಿ ಫ್ರೈ ಆಗಿ ಬಿಡ್ಕೋಬೇಕು. ಅಲ್ಲಿವರೆಗೂ ನಾವು ಬಾಡಿಸ್ಕೋಬೇಕು. ಇದು ಚೆನ್ನಾಗಿ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ನಾವು ಈ ಥರ ಕೈ ಆಡಿಸ್ತಾ ಇರಬೇಕು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕೋಣ. ಜಾಸ್ತಿ ಹಾಕಿದ್ರೆ ಚಿತ್ರಾನ್ನ ಥರ ಇದಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕಿ ಸ್ವಲ್ಪ ಜೀರಿಗೆ ಹಾಕೋಣ. ಚೆನ್ನಾಗಿರುತ್ತೆ. ನೀವು ಒಗ್ಗರಣೆಗೆ ಹಾಕಿದ್ರೆ ಬೇಗ ಸೀದೋಗುತ್ತೆ ಅಂತ ನಾನು ಇವಾಗ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಒಗ್ಗರಣೆಗೆ ಹಾಕ್ಕೊಳ್ರಿ. ಇವಾಗ ಇದು ಉಪ್ಪು ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲಂಚ್ ಬೇಕಾದ್ರೂ ಸರಿ, ಇಲ್ಲಾಂದರೆ ಏನೋ ಅರ್ಜೆಂಟ್ಗೆ ಏನೂ ಮಾಡೋಕ್ಕಾಗಲ್ಲ ಅನ್ನೋರಿಗೆ ನಿಜವಾಗ್ಲೂ ಇದು ಒಳ್ಳೆ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಚೆನ್ನಾಗಿ ಕುದೀಲಿ. ಇದು ನಿಂಬೆಹಣ್ಣು ಒಂದು ಕೊನೆಗೆ
ನಾವು ಇದನ್ನೊಂದು ಸ್ವಲ್ಪ ತಣ್ಣಗಾಗಬೇಕು. ಬಿಸಿಲೇ ಹಾಕಿದ್ರೆ ಒಂಚೂರು ಕಹಿ ಬರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಲಾಸ್ಟಿಗೆ ನಾವು ನಿಂಬೆಹಣ್ಣಿನ ರಸ ಹಾಕಿದ್ರೆ ಫೈನಲ್ ಮುಗಿತೈತೆ. ನಿಮ್ಗೆ ಏನಾದ್ರು ಕೊತ್ತಂಬರಿ ಬೇಕು ಅಂದರೆ ಇವಾಗ ಹಾಕಿ, ಇಲ್ಲಾಂದರೆ ರುಬ್ಬಕ್ಕಾದರೂ ಹಾಕೋಬೋದು. ಬೇಡ ಅಂತಂದರೆ ಪರವಾಗಿಲ್ಲ. ನೋಡಿ ಎಣ್ಣೆ ಎಲ್ಲ ಬಿಡ್ಕೊತೈತೆ, ಇದು ಆಗಿದೆ. ನೀವು ಒಂದು ಸ್ವಲ್ಪ ಸ್ಮೆಲ್ ನೋಡಿ, ಸ್ಮೆಲ್ ಇನ್ನೂ ಹಸಸ್ಕಿತ್ತು ಅಂತಂದರೆ ಇನ್ನೂ ಸ್ವಲ್ಪ ಹೊತ್ತಿರಲಿ, ಇಲ್ಲ ಅಂತಂದರೆ ಸ್ಮೆಲ್ಲೆಲ್ಲ ಹೋಗಿದೆ ಅಂತಂದರೆ ಇದಾಗಿದೆ ಅಂತ. ಇದು ಒಂದು ಸ್ವಲ್ಪ ಆಫ್ ಮಾಡೋಣ. ಆಫ್ ಮಾಡಿ ತಣ್ಣಗಾದ್ಮೇಲೆ ಲೆಮನ್ ಜ್ಯೂಸ್ ಇದು ಮಾಡಿದೆಯಲ್ಲ, ಲೆಮನ್ ಜ್ಯೂಸು ಮತ್ತು ಕಡಲೆಬೀಜ ಎರಡು ಆ್ಯಡ್ ಮಾಡ್ಕೊಂಡು ಅನ್ನ ಕಲಸಿದ್ರೆ ಕರಿಬೇವಿನ ಚಿತ್ರಾನ್ನ ರೆಡಿ. ಇದು ಸ್ವಲ್ಪ ಬಿಸಿ ಆರಿದೆ. ಇವಾಗ ನಾವೇನು ಲೆಮನ್ ಜ್ಯೂಸ್ ಎತ್ತಿಟ್ಕೊಂಡಿದ್ದೀವಲ್ಲ, ನಾನು ಒಂದು ಲೆಮನ್ ಜ್ಯೂಸ್, ಒಂದು ನಿಂಬೆಹಣ್ಣು ಒಂದು ಜ್ಯೂಸ್ ತೊಗೊಂಡಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಹುರ್ಕೊಂಡಿದ್ವಲ್ಲ ಕಡಲೆಬೀಜ, ಅದನ್ನು ಎರಡು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಗೊಜ್ಜು ಎತ್ತಿಟ್ಕೊಂಡಿದ್ದೀನಿ ನಾನು, ಯಾಕೆಂದರೆ ಸ್ವಲ್ಪ ಜಾಸ್ತಿ ಆಗೋದು ಗೊಜ್ಜು ಅಂತ ಈ ಗೊಜ್ಜು ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಗೊಜ್ಜಿಗೆ ಇಬ್ಬರಿಗಾಗೋವಷ್ಟು ಅನ್ನನ ನಾನು ಮಿಕ್ಸ್ ಮಾಡ್ತೀನಿ. ಯಾಕೆಂದರೆ ಎಷ್ಟು ಬೇಕು ಅಷ್ಟು ಗೊಜ್ಜು ಎತ್ತಿಟ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ನೋಡಿ ಅನ್ನ ಮಿಕ್ಸ್ ಮಾಡಾಗಿದೆ. ಎಷ್ಟು ಚೆನ್ನಾಗಿ ಬೇಕು ಅಷ್ಟೇ ಮಿಕ್ಸ್ ಮಾಡಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಸಲ ಟ್ರೈ ಮಾಡಿ. ಕಹಿ ಏನೂ ಬರಲ್ಲ, ನಾವು ಸುಮ್ಮನೆ ಹಂಗೆ ಅಂದ್ಕೊಳ್ಳೋ ಅಷ್ಟೇ. ಕಹಿನ ಸೊಪ್ಪು ಚಿತ್ರಾನ್ನ ಕಹಿ ಬರುತ್ತೆ ಅಂತ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ್ದೀವಲ್ಲ, ಕಹಿ ಏನೂ ಬರಲ್ಲ. ಒಂದು ಸಲ ಟ್ರೈ ಮಾಡಿ. ಬಿಸಿ ಕರಿಬೇವಿನ ಚಿತ್ರಾನ್ನ ರೆಡಿ ಫಾರ್ ಈಟ್. ನೋಡಿ ಎಷ್ಟು ಚೆನ್ನಾಗೈತೆ. ಒಂದು ಸಲ ಟ್ರೈ ಮಾಡೋಣ. ಉಪ್ಪು ಹುಳಿ ಖಾರ ಹೇಗಿದೆ ಅಂತ ನಾನೇ ತಿಂದು ಹೇಳ್ತೀನಿ. ನಿಜವಾಗ್ಲೂ ಕರೆಕ್ಟಾಗೈತೆ. ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಬಾಯ್.